ಸರ್, ಈಗ ನೀವು ಅಟ್ಲೀಸ್ಟ್ 2D ಕೊಡುವಂಥದ್ದು ಪ್ರಯತ್ನ ಮಾಡಿದ್ರಿ. ಸರ್ಕಾರ ಬಂದು 2 ವರ್ಷ ಆಗಕ್ಕೆ ಬಂತು. ಮೇಡಮ್ ಅವ್ರ ಈ ಬಗ್ಗೆ ಏನು? ಮೇಡಮ್ ಅವರು ಮಂತ್ರಿ ಆಗ್ಯಾರ, ಸಾಕಲ್ಲ ಅವ್ರು ಜೀವನ ಸಾರ್ಥಕ ಆಗೈತೆ ಅವ್ರದ್ದು. ಅವಾಗೆಲ್ಲ ಭಾಳ ಸ್ಟೇಜ್ ಮ್ಯಾಗ ಭಾಷಣ ಹೊಡಿತಿದ್ರು, ಪ್ರಾಣ ಕೊಡ್ತೀನಿ, ನನ್ನ ಸರ್ಕಾರ ಬಂದ್ರೆ ಅರ್ಧ ಗಂಟೆ ಒಳಗೆ ಕೊಡಿಸ್ಬಿಡ್ತೀನಿ ಅಂತ ಹೇಳ್ತಿದ್ರು ಮೇಡಮ್ ಅವರು. ಇನ್ನೊಬ್ಬ ಒಂದಿಬ್ಬರು ಅದಾರಲ್ಲ ನಾಯಕರುಗಳು, 2Aನೇ ಕೊಡಿಸ್ತೀನಿ ಅಂತಾರೆ ಅವ್ರು. 2A ಕೊಡ್ಲಿಕ್ಕೆ ಬರೋದಿಲ್ಲ. ಅಲ್ಲಿರೋ 104 ಸಮುದಾಯಗಳಿಗೆ ನಾವು ಯಾಕೆ ಅನ್ಯಾಯ ಮಾಡ್ಲಿಕ್ಕೆ ಹೋಗ್ರಿ? ನಮ್ಮ ಸಪ್ರೇಟೇ 2D ಅಂತೇಳಿ ಕೊಟ್ಟಾರೆ ನಮ್ಮ BJP ಸರ್ಕಾರ ಇದ್ದಾಗ. 2C ಅಂತೇಳಿ ಒಕ್ಕಲಿಗ ಸಮುದಾಯಕ್ಕೆ 4% ಏನು ಮುಸ್ಲಿಂ ರಿಸರ್ವೇಷನ್ ಕೊಟ್ಟಿದ್ದರು, ಅದು ಅಸಂವಿಧಾನಿಕ ಇದೆ. ಅದನ್ನೇ ನಾವು ಚಾಲೆಂಜ್ ಮಾಡ್ತೀವಿ. ಸಿದ್ದರಾಮಯ್ಯನ ಕೊಡೋದು ಬೇಡ ನಮಗೆ, ಸುಪ್ರೀಂ ಕೋರ್ಟ್ನಿಂದನೇ ನಾವು ಚಾಲೆಂಜ್ ಮಾಡ್ತೀವಿ. ಅದನ್ನು ರದ್ದುಪಡಿಸಿ ಎಲ್ಲ ನಮ್ಮ ಮರಾಠ ಸಮಾಜ, ಜೈನ್ ಸಮಾಜ, ಯಾವ್ಯಾವ ಸಮುದಾಯಗಳು ಬಿಟ್ಟು ಹೋಗ್ಯಾವಲ್ಲ ಅವಕ್ಕೆಲ್ಲಕ್ಕೂ ನಾವು ರಿಸರ್ವೇಷನ್ ನಮ್ದು ಏನು 7% ಕೊಟ್ಟಿವಿ, ಅದನ್ನು ಸುಪ್ರೀಂ ಕೋರ್ಟಿನಲ್ಲೇ ಮಾನ್ಯತೆ ಮಾಡುವಂಥ ಕೆಲಸಕ್ಕೆ ನಾವು ಪ್ರಾರಂಭ ಮಾಡ್ತೀವಿ. ಇನ್ನು ಮುಂದೆ ಸಿದ್ದರಾಮಯ್ಯನ ಮುಂದೆ ನಾವು ಯಾವುದೇ ನಮ್ಮ ಮೀಸಲಾತಿ ಸಲುವಾಗಿ ಅವ್ರ ಬಳಿ ಹೋಗೋದಿಲ್ಲ.